ಕೆಲವೊಂದು ಡೇಟ್ ನಾನು ಹೇಳ್ತೀನಿ, ಅದರಲ್ಲಿ ನಿಮಗೆ ಒಂಥರ ರಿಮಾರ್ಕಬಲ್ ಡೇಟ್ ಯಾವುದು ಅಂತ ನೀವು ಹೇಳಬೇಕು. ಯಾಕೆ ಅಂತ ಆಮೇಲೆ ನಾನು ಹೇಳ್ತೀನಿ. ಅಫ್ಕೋರ್ಸ್ ನಿಮ್ಗೆ ನೆನಪಿರುತ್ತೆ, ಇಲ್ಲ ಅಂತಲ್ಲ. 4 ಆಪ್ಷನ್ ಕೊಡ್ತೀನಿ. July 6th, May 28th, October 18th, December 25th. July 6th is ಹುಚ್ಚ ಆ್ಯಂಡ್ ಈಗ ರಿಲೀಸ್ ಆಗಿ ಡೇಟ್. ಓಕೆ, ಅದರಲ್ಲಿ ಒಂದು ಡೇಟ್ ಹೇಳಿ ವಿಚ್ ಈಸ್ ರಿಮಾರ್ಕಬಲ್ ಇನ್ ಯೋರ್ ಲೈಫ್ ಅಂತ. July 6th, May 20th, May 20th is Sanu's birthday. October 18th, wedding anniversary. And December 25th. December 25th, okay. Now let me tell you, ನಾನು ಫಸ್ಟ್ 3ನ ತಗೊಂತೀನಿ. ಓಕೆ, ಅದ್ರಲ್ಲಿ ಆರ್ಡ್ರಲ್ಲಿ ಬರ್ತೀನಿ. October 18th ಇಲ್ಲದೆ May 20th ಇಲ್ಲ. ಹೌದು, ಟ್ರೂ. ಕರೆಕ್ಟಾ? ಸೊ ಅದೆರಡು ಲಿಂಕ್ ಆಗುತ್ತಮ್ಮ. ಇದೆರಡು ಜೀವನದಲ್ಲಿ ನಡೆದ್ಮೇಲೆ ಬಂದಿದ್ದು July 6th ಅಮ್ಮ. ಸೊ July 6th ಬಂದ್ಬಿಟ್ಟು ಏನಾಗುತ್ತೆ, ಅದರಲ್ಲಿ 2 ಭಾಗ ಕೊಡ್ತೀನಿ. ಒಂದು July 6th ಬಂದಿದ್ದು October 18th ಮುಂಚೆ, ಇನ್ನೊಂದು July 6th ಬಂದಿದ್ದು ಅದಾಗಿ 12 ವರ್ಷ ಆದಮೇಲೆ. ಸೊ ಎಲ್ಲದೊಂದು ಟೈಮ್ ಟೇಬಲ್ ಪ್ರಕಾರ ಹೋಗಬೇಕು. ಟೈಮ್ ಟೇಬಲ್ ಪ್ರಕಾರ ಹೋದರೆ July 6th, 2001 ನಂಬರ್ 1, October 18th, May 20th, July 6th, 2012, and then comes December 25th. This is the order. ಓಕೆ, ಈಗ ಮಾರ್ಕ್ ಸಿನಿಮಾದಲ್ಲಿ ಫೈಟ್ ಸೀಕ್ವೆನ್ಸಲ್ಲಿ ಸುದೀಪ್ ಅವ್ರಿಗೆ ಆದಂಥ ಮಾರ್ಕ್ಸ್ ಎಷ್ಟು ದೇಹದ ಮೇಲೆ? ಸಿಕ್ಕಾಪಟ್ಟೆ ಇದೆಮ್ಮ. ಈಗ ಎಷ್ಟು ಏಟುಗಳಾಗಿರ್ತಾವೆ ಅಂದ್ರೆ ನೋಡಿ, ಅವತ್ತಾಗಿರೋ ಏಟುಗಳಿಗೆ ಇನ್ನೂ ಕುಂಟುತ್ತಾ ಇರ್ತೀವಿ. ಕುಂಟುತ್ತಾ ಇದ್ದಾಗ ಯಾರೋ ನಿಮ್ಮಂಥ ಒಳ್ಳೆ ಸ್ನೇಹಿತರು ಹೋಗ್ಬಿಟ್ಟು ಸುದೀಪಿಗೆ ಮೋಸ್ಟ್ಲಿ ಕೈ ಕಾಲೆಲ್ಲ ನೆಟ್ಟಿಗಿಲ್ಲ, ಇನ್ಮೇಲೆ ಸಿನಿಮಾ ಮಾಡಲ್ಲ ಅನ್ನೋದೆಲ್ಲ ಹಾಕಿ ನ್ಯೂಸ್ ಹಾಕ್ಬಿಟ್ಟು ನಾವೇ ನೋಡ್ಬಿಟ್ಟು ಮೊನ್ನೆ ನಕ್ಕದ್ವಿ. ಏನು ಮಾಡ್ತೀರಿ ಹೇಳಿ? ಇಲ್ಲ, ಇನ್ಫ್ಯಾಕ್ಟ್ ಮೊನ್ನೆ ಟ್ರೈಲರ್ ಲಾಂಚಲ್ಲಿ ನಿಮ್ಮ ಕಾಲು ತುಂಬ ಹೈಲೈಟ್ ಆಗಿತ್ತು. ನೋ, ಅಂದರೆ ಇಟ್ ವಾಸ್ ಅ ಸ್ಮಾಲ್ ಆಕ್ಸಿಡೆಂಟ್. ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ. ಏನಾಗಿದೆ, ನೀ ತುಂಬ ಡ್ಯಾಮೇಜ್ ಆಗಿತ್ತು. ಆಬ್ವಿಯಸ್ಲಿ ನನಗೆ ಇನ್ನೇನು ಮಾಡಲಿ, ಕುಂಟೋದಕ್ಕೆ ಆಪ್ಷನ್ ಇದೆಯಮ್ಮ. ಈಗ ನೀವು ನೋಡ್ತಾ ಇದ್ದೀರ ಅಂತ ಹೆಂಗೆ ಬರಲಾಗ, ನನಗೆ ಕುಂಟ್ತಾ ಇದ್ದೀರ ಅಷ್ಟೇ. ಏನು ಮಾಡಲಿ ನಾನು? ಇನ್ನೊಂದು ಹೇಳ್ತೀನಿ, ನಮಗೇನು ಆಗ್ತಾಯಿದೆಯೋ ನಿಮ್ಗಳ ಮುಂದೆನೂ ಪ್ರಪಂಚದ ಮುಂದೆನೂ ಹಾಗೆ ಇರೋದಕ್ಕೇನು ಒಂದು ಸ್ಟ್ರೆಂತ್ ಬೇಕು. ಇಲ್ಲ ನಾನು ತೋರಿಸ್ಕೊಳಕ್ಕೆ ಏನಿದೆ ನೋವು, ಅದರಲ್ಲೇನಿದೆ. ಆ್ಯಂಡ್ ನೀ ಹ್ಯಾಡ್ ಸೋಲನ್ ಅಪ್. ನೌ ಐ ಆಮ್ ಓಕೆ. ದಟ್ ವಾಸ್ ವೆರಿ ಬ್ಯಾಡ್ ದಟ್ ಡೇ. ಅದು ಪ್ರೀವಿಯಸ್ ಡೇ ಅಷ್ಟೇ ಆಗಿದ್ದಲ್ಲ, ಇಟ್ ವಾಸ್ ವೆರಿ ಫ್ರೆಶ್. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದಿದ್ದು, ಇಲ್ಲ ಬಿಗ್ ಬಾಸ್ ಅಲ್ಲಿ ತುಂಬ ಟೈಮ್ ನಿಂತ್ಕೊಂಡಿರ್ತಾರೆ, ಅದು ಕಾಲು ನೋವು ಇರ್ಬೋದೇನೋ. ಇಲ್ಲ. ಮಾರ್ಕ್ಸ್ ಬಗ್ಗೆ ಹೇಳಿ, ಎಷ್ಟು ಮಾರ್ಕ್ಸ್ ಆಗಿದೆ? ಮಾರ್ಕಲ್ಲಿ ಆ್ಯಕ್ಚುಲಿ ಮಾರ್ಕ್ಸ್ ಕಮ್ಮಿ ಅಂಥದ್ದೇನು ಏಟುಗಳಾಗಿಲ್ಲ. ಎಲ್ಲ ಮಾರ್ಕ್ಸು ಮೆಂಟಲಿ ಅಲ್ಲೇ ಇದ್ದಿದ್ದು. ಒಂದು ಕೂತ್ರೆ ಸಡನ್ನಾಗಿ ಒಂದು ಹ್ಯಾಲುಸಿನೇಷನಲ್ಲಿ ಇರ್ತಾ ಇದ್ವಿ ಸಮ್ಟೈಮ್ಸ್. ಯಾಕಂದರೆ ಹೋಗ್ತಾ ಒಂದು 3 ತಿಂಗಳಾದ್ಮೇಲೆ ಟೈಮ್ ಟೇಬಲ್ ಗೊತ್ತಾಗ್ತಾ ಇಲ್ಲ, ಯಾವ ದಿನ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಥರ ಡಿಸೋರಿಯೆಂಟ್ ಆಗ್ತಾಯಿದ್ವಿ. ಅವಾಗ ಮತ್ತೆ ಎಲ್ಲರೂ ಮಾತಾಡೋದು ಮೂಡಿಗೆ ಬರಬೇಕು. ಸೊ ಅದು ನಡೀತಾ ಇತ್ತು. ಬಿಟ್ಟರೆ ಅಫ್ಕೋರ್ಸ್ ಈ ಫೈಟ್ಸ್ ಅಂದಮೇಲೆ ಇವಾಗ ಡ್ಯಾಮೇಜಸ್ ಆಗ್ತಾನೆ ಇರ್ತವೆ, ಏಟ್ಗಳು ಬೀಳ್ತಾನೆ ಇರ್ತಾರೆ, ಕಟ್ಸ್ಗಳು ಆಗ್ತಾನೆ ಇರ್ತವೆ. ಬಟ್ ಐ ಥಿಂಕ್ ಅದನ್ನು ನಾವು ಮೆಮೊರೈಸ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಐ ಗೆಸ್ ಇಟ್ಸ್ ಎವ್ರಿ ಫಿಲ್ಮ್ ಅಫೇರ್ ವಿಚ್ ವಿ ವಿಲ್ ಬಿ ಹರ್ಟ್. ಈಗ ಟಿಲ್ ಟುಡೇ ನಿಮ್ಮ ಲೈಫ್ನ ಯಾವ ದಿನವನ್ನು ಮಾರ್ಕ್ ಮಾಡಿಡೋಕ್ಕೆ ಇಷ್ಟಪಡ್ತೀರಾ? ಅದು ಡೇಟ್ ಬಿಟ್ಬಿಡಿ, ನಾನು ಹೇಳಿದ ಡೇಟ್ಸ್ ಎಲ್ಲ ಬಿಟ್ಬಿಡಿ. ಟಿಲ್ ಟುಡೇ ಆಸ್ ಇನ್ ಫ್ರಮ್ ವೆನ್? ಹುಟ್ಟಿದಾಗಿಂದ ಇಲ್ಲಿ ತನಕ ನಿಮ್ಗೆ? September 2nd then. ಓಕೆ. ಬಿಕಾಸ್ ವಿತೌಟ್ ದಟ್ ಡೇ ಐ ಆಮ್ ಓನ್ಲಿ ನಾಟ್ ದೇರ್. ಟ್ರೂ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮಿಕ್ಕಿದೆಲ್ಲ ಎಂಟ್ರಿ ಆಗಿರೋದು. ಗುಡ್. ಓಕೆ, ನಿಮ್ಮ ಸಿನಿ ಕರಿಯರ್ನಲ್ಲಿ ನೀವು ಮಾರ್ಕ್ ಮಾಡಿರುವಂಥ ಒಂದು ದಿ ಬೆಸ್ಟ್ ಸಿನಿಮಾ? ಹುಚ್ಚ. ಓಕೆ. ಅದು ಪ್ರಯಾರಿಟಿ ಯಾವತ್ತೂ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದಟ್ಸ್ ಅ ಬೇಸಿಕ್ ರೂಟ್. ನಾನು ಅದ್ರ ಹಿಂದೆನೂ ಕೆಲವು ಸ್ಪರ್ಶ ಮಾಡಿರ್ಬೋದು. ಬಟ್ ವಾಟ್ ಕ್ರಿಯೇಟೆಡ್ ಮೀ, ಪ್ರಪಂಚಕ್ಕೆ ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ, ನಾವು ಅವನ್ನ ಇಷ್ಟಪಡ್ತೀವಿ ಅಂತ ಒಂದು ಸ್ಟಾರ್ಟ್ ಆಗಿದ್ದು ನನಗೆ. ದಟ್ ಇಸ್ ಐ ಸೆಡ್ July 6th ಹುಚ್ಚ ಆಸ್ ದ ಫಸ್ಟ್ ಪ್ರಯಾರಿಟಿ. ಕರೆಕ್ಟ್. ಅದಾದಮೇಲೆ ಅವಾಗಿನ್ನೂ ನನಗೆ ಐ ವಾಸ್ ನಾಟ್ ಇವನ್ ಮ್ಯಾರಿಡ್. ಸೊ ನಾನು ಹೇಳ್ತಾ ಇರೋದು ಅದಕ್ಕೆ. ನಾನು July 6th ಅಂತ ಬಂದಾಗ ಇಟ್ ಮ್ಯಾಟರ್ಸ್ ಅ ಲಾಟ್ ಟು ಮೀ. ಬಿಕಾಸ್ ಹುಚ್ಚ ಐ ವಿಲ್ ನಾಟ್ ರೀಪ್ಲೇಸ್ ಇಟ್ ವಿತ್ ಎನಿ ಬಿಗ್ ಫಿಲ್ಮ್ ಇನ್ ಮೈ ಲೈಫ್. ದಟ್ ಮೇಡ್ ಮೀ. ಓಕೆ, ಈಗ ನಿಮ್ಮ ಜೀವನದಲ್ಲಿ ನೀವು ಮಾರ್ಕ್ ಮಾಡಿರಬಹುದಾದಂಥ ಕಲಾವಿದರು, ನಾನು ಆರ್ಡರ್ ವೈಸ್ ಹೇಳ್ತಾ ಹೋಗ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ ಯಾರನ್ನು ಮಾರ್ಕ್ ಮಾಡ್ತೀರಾ? ಅರ್ಜುನ್ ಜನ್ಯ. ಓಕೆ. ಡೈರೆಕ್ಟರ್ ಐ ಥಿಂಕ್ there are lots. ಓಕೆ, ಅದರಲ್ಲೂ ಹೇಳಿ, ಡೈರೆಕ್ಟರ್ಸೇ ಹೇಳಿ, ಪರವಾಗಿಲ್ಲ.
ನಾನು ದೆನ್ ಐ ಥಿಂಕ್ ನಾನು ಫಸ್ಟ್ ಕ್ರೆಡಿಬಿಲಿಟಿ ನಾನು ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಕೊಡ್ತೇನೆ. ಬಿಕಾಸ್ ಒಂದು ಅದ್ಭುತವಾದ ಸಿನಿಮಾ ನನಗೆ ಕೊಟ್ಟರು. ಸಿ, ಐ ಮೇ ನಾಟ್ ಹ್ಯಾವ್ ಬಿಕಮ್ ಅ ಸ್ಟಾರ್ ಆರ್ ಸಮಥಿಂಗ್ ಇನ್ ದಟ್ ಫಿಲ್ಮ್, ಬಟ್ ಐ ವರ್ಕ್ ವಿತ್ ಆಲ್ ದ ಸ್ಟಾರ್ಸ್. ಸುಧಾರಾಣಿ ಅಂತವರು, ಹಂಸಲೇಖ ಅಂತವರು, ವೇಣು ಅಂತ ಛಾಯಾಗ್ರಾಹಕರು, ಅಂಥ ದೊಡ್ಡ ಇದು. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅದು. ಕಲಿತೆ ತುಂಬ ಅವ್ರ ಹತ್ರ. ಸುನಿಲ್ ಕುಮಾರ್ ದೇಸಾಯಿ ಸರ್, ದೆನ್ ಓಂ ಪ್ರಕಾಶ್, ಹೂ ಗೇವ್ ಮಿ ಕುಚ್ಚ, ಕಪಲ್ ಆಫ್ ಫಿಲ್ಮ್ಸ್, ಮತ್ತು ಎಲ್ಲರೂ ಸೇರ್ಪಡೆ ಆಗುತ್ತೆ. ಆ್ಯಂಡ್ ನಾನು ತುಂಬ ಇಷ್ಟವಾದಂಥ ಅರುಣ್ ಪ್ರಸಾದ್ ಅವರು, ಚಂದು ಮಾಡಿದ್ರು, ಸೈ ಮಾಡಿದ್ರು, ಅವ್ರದ್ದೊಂದು 3 ಸಿನಿಮಾ ಮಾಡಿದ್ದೀನಿ ನಾನು. ದೆನ್ ಕೇಮ್ ಸೋ ಮೆನಿ ಡೈರೆಕ್ಟರ್ಸ್. ದೆನ್ ಅದಾದಮೇಲೆ ನನ್ನ ಕರಿಯರಲ್ಲಿ 2005ಇಂದ ಹಿಡಿದು 2012ವರೆಗೂ ಸ್ವಲ್ಪ ನಾನೇ ನನ್ನ ಕೆರಿಯರ್ ಕಿತ್ಕೊಂಡ್ಬಂದಿರೋದು. ತುಂಬ ಆ್ಯಾವ್ರೇಜು ಫ್ಲಾಪ್ಸ್ಗಳಾಗ್ತಾಯಿತ್ತು ಆ ಟೈಮಲ್ಲಿ. ಸೊ ಆ್ಯಸ್ ಅ ಡೈರೆಕ್ಟರ್ ನನಗೆ ನಾನೇ 6 ಸಿನಿಮಾ ಕೊಟ್ಕೊಂಡಿದ್ದೀನಿ. ಅದಾದಮೇಲೆ ಬಂದಿದ್ದು ನನಗೆ ರಾಜಮೌಳಿ ಅವರು, ಅದಕ್ಕಿಂತ ಮುಂಚೆ ರಾಮ್ ಗೋಪಾಲ್ ವರ್ಮಾ ಅವರು. ಸೊ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ವರ್ಕ್ಡ್ ವೆರಿ ವೆಲ್ ವಿತ್ ಮೀ. ನಂದ ಕಿಶೋರ್, ಹೂ ಗೇವ್ ಮಿ ರನ್ನ, ದ ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ದೆನ್ ಕೇಮ್ ಅನೂಪ್ ಭಂಡಾರಿ. ಐ ಥಿಂಕ್ ವಿಕ್ರಾಂತ್ ರೋನ ನನ್ನ ಪ್ರಕಾರ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಿಲ್ಮ್ಸ್ ಐ ಹ್ಯಾವ್ ಮೇಡ್. ಜಾಕ್, ಅದೆಲ್ಲವನ್ನು ತೊಗೊಬೇಕು. ಆ ಕೋವಿಡಲ್ಲಿ ಕೆತ್ತಂಥ ಒಂದು ಸಿನಿಮಾ. ಸಿ ದಟ್ ವೇ ನಾನು ಡಿರೆಕ್ಷನ್ ಅಂತ ಬಂದಾಗ ಐ ಕೆನಾಟ್. ಅರ್ಜುನ್ ಜನ್ಯ ಅಂತ ಏನಕ್ಕೆ ನಾನು ತೊಗೊಂಡಿವಾಗ, ರಜನೀಶ್ ಗಿವ್ಸ್ ಮಿ ವೆರಿ ಗುಡ್ ಮ್ಯೂಸಿಕ್. ಎಲ್ಲರೂ ಮಾಡಿದ್ದಾರೆ, ಹರಿಕೃಷ್ಣ ಅವರು ಸಿಗ್ದ. ಬಟ್ ಅರ್ಜುನ್ ಜನ್ಯ ಏನಕ್ಕಂದರೆ ನಾವಿಬ್ಬರು ಒಂದು ಕೆಂಪೇಗೌಡದಲ್ಲಿ ಸ್ಟಾರ್ಟ್ ಆಗಿದ್ದು. ತುಂಬ ವರ್ಷ ಇಟ್ ವಾಸ್ ಜಸ್ಟ್ ಅರ್ಜುನ್ ಅಷ್ಟೇ. ಸೊ ನಾನು ಐ ಥಿಂಕ್ ನಾವು ಹ್ಯಾಂಡ್ ಆ್ಯಂಡ್ ಗ್ಲೋವಲ್ಲಿ ತುಂಬ ಹೋಗಿದ್ದೀವಿ ನಾವು. ಆ್ಯಂಡ್ ಐ ಸ್ಟಿಲ್ ಫೀಲ್ ಹಿ ಹ್ಯಾಸ್ ದಟ್ ವಂಡರ್ಫುಲ್ ಹ್ಯೂಮನ್ ಸೈಡ್ ಟು ಹಿಮ್. ಅದು ಅವ್ರಿಗೂ ಅದು ಯಾವತ್ತೂ ಮರ್ತಿಲ್ಲ. ನಾವು ಅವ್ರಿಗೆ ಯಾವತ್ತೂ ಫೋನ್ ಮಾಡಿ ಡಿಸ್ಕಂಫರ್ಟ್ ಆಗುವಂಥ ಒಂದು ಪೊಸಿಷನಲ್ಲಿ ನಾನು ಇರಲಿಲ್ಲ. ಇವತ್ತಿಗೂ ಬೇಕಾದ್ರೆ ನಾನು ಫೋನ್ ಮಾಡಿ ಅರ್ಜುನ್ ನನಗೆ ಇದು ಬೇಕು ಅಂದ್ರೂ ಐ ಕ್ಯಾನ್ ಅಶ್ಯೂರ್ ಯು, ನಾನು ಯಾರದೇ ಆ ಸಿನಿಮಾಗೆ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ, ನಾನು ಇದನ್ನು ಬಿಟ್ಟು ಕಳಿಸ್ತಾ ಇದ್ದೀನಿ, ನೋಡು ಒಂಚೂರು ಏನಾರು ಮಾಡಿ ಕಳಿಸಿ ಅರ್ಜುನ್ ಅಂದರೆ, ಸರ್ ಕಳಿಸಿ ಸರ್ ಅಂತಾರೆ ಅವರು. ಸರ್ ನಂದಲ್ಲ ಇದು, ಯಾವತ್ತೂ ಮಾಡಲ್ಲ ಅವರು. ಸೊ ದಟ್ ಇಸ್ ಐ ಕೆಪ್ಟ್ ಹಿಮ್ ದೇರ್. ಆ್ಯಂಡ್ ಅವರು ಸಿನಿಮಾ ಡೈರೆಕ್ಟ್ ಮಾಡ್ತಿರೋದ್ರಿಂದ ಏನಾದರೂ ಇನ್ಪುಟ್ಸ್ ಕೊಟ್ಟಿದ್ದೀರಾ ಅಥವಾ ಕೇಳಿದಾರ ಅವರು ಸಜೆಷನ್? ಐ ಡೋಂಟ್ ಥಿಂಕ್ ಸೊ. ಅವ್ರು ಬಂದು ನನಗೆ ಒಂದ್ಸತಿ ಕತೆ ಹೇಳಿದರು ನನ್ನ ಬಟ್ ಒಂದು ಡೈರೆಕ್ಷನ್ ಮಾಡಬೇಕು ಅಂದಾಗ ಫಸ್ಟ್ ಅವ್ರು ಬಂದು ಮಾತಾಡಿದೆ ನನ್ನ ಹತ್ರ. ಅವ್ರ ಲೈಫಲ್ಲಿ ಇಬ್ಬರನ್ನ ತುಂಬ ಅಟ್ಯಾಚ್ ಮಾಡ್ಕೊಂಡಿರೋದು. ಒಂದು ನಾವು, ಒಂದು ರಾಘವೇಂದ್ರ ಹುಣಸೂರು. ಇಬ್ಬರ ಹತ್ರ ತುಂಬ ಡಿಸ್ಕಸ್ ಮಾಡ್ತಾರೆ ಅವರು. ಸೊ ಹಿ ಕೇಮ್ ಟು ಮೈ ಹೌಸ್ ಆ್ಯಂಡ್ ಹಿ ವಾಂಟೆಡ್ ಟು ನರೇಟ್. ನಾನು ಮಾಡ್ತಾ ಇದ್ದೀನಿ ಸರ್, ನಿಮ್ಮ ಒಪಿನಿಯನ್. ಐ ಸೆಡ್ ಫಸ್ಟ್ ಮಾಡಿ, ಅಲ್ಲ ಭಯನೂ ಇದೆ ಅಂದರು. ಅವಾಗ ನಾನು ಐ ಹ್ಯಾಡ್ ಟೋಲ್ಡ್ ಹಿಮ್, ಲಿಸನ್, ಇವತ್ತಿಂದ ಎಷ್ಟೋ ವರ್ಷ ನಂತರ ಎಲ್ಲೋ ಕೂತ್ಕೊಂಡು ನಾನು ಮಾಡಬೇಕಿತ್ತು, ಆ ರಿಗ್ರೆಟ್ ಬದಲು ಮಾಡಿ. ಏನಾಗುತ್ತೆ, ಗೆಲ್ತೀವಿ ಅಂತಲೇ ಮಾಡಿ. ಹಬ್ಬ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಇನ್ನೊಂದು ಮಾಡಿ. ಆಸೆ ಇದೆ ತಾನೇ, ಮಾಡಿ. ಇಫ್ ದಟ್ ಈಸ್ ಗಿವಿಂಗ್ ಯು ಹ್ಯಾಪಿನೆಸ್, ಡೂ ಅಂತ. ಹಾಗಂತ ನೋಡಿ ಸರ್ ಒಂದು ಕತೆ ಮಾಡ್ಕೊಂಬಂದಿದ್ದೀನಿ ನೀವೇ ಮಾಡಬೇಕು, ನೋ. ದಟ್ ಈಸ್ ವಾಟ್ ಐ ಲೈಕ್ಡ್ ಅಬೌಟ್ ಹಿಮ್. ಹಿ ಕೇಮ್ ವೆರಿ ಪರ್ಟಿಕ್ಯುಲರ್ಲಿ, ಸರ್ ನನ್ನ ಪಿಕ್ಚರಲ್ಲಿ ಈ ಥರ ಬರುತ್ತೆ, ಇವರು ನನ್ನ ಹೀರೋಗಳು ಅಂತ ನನ್ನ ಎದುರುಗಡೆ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಲವ್ಡ್ ಇಟ್. ಐ ಥಿಂಕ್ ದಟ್ ಇಸ್ ದ ಆನೆಸ್ಟಿ ಒನ್ ಪರ್ಸನ್ ಶುಡ್ ಹ್ಯಾವ್ ಇನ್ ದ ಪರ್ಸನ್ ಯು ಬಿಲೀವ್. ನನ್ನ ಖುಷಿಗೆ ಅಂದರೆ ನೀವು ಇಲ್ಲ ಅಂದರೆ ನಾನು ಹಿಂಗೆ ಹೋಗ್ತೀನಿ, ನೋ. ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಸೊ ಅಲ್ಲಿ ಅವತ್ತು ಬಂದಿದ್ದೆ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡೋಕ್ಕೆ, ಹೇಳಿದ್ರು, ಮಾಡಿದ್ರು, ನಾನೊಂದು ದಿಷ್ಟು ಮಾತಾಡಿದ್ವಿ. ಆಫ್ಟರ್ ದ್ಯಾಟ್ ವಿ ನೆವರ್ ಮೆಟ್. ಅಂದರೆ ಸಿನಿಮಾ ಹೀಗಿದೆ ಹಾಗಿದೆ. ಹಿ ಆಲ್ವೇಸ್ ವಾಂಟೆಡ್ ಮೀ ಟು ಸಿ ದ ಫಿಲ್ಮ್. ನಾನು ಅವ್ರಿಗೆ ಹೇಳಿದ್ದು ಉಂಟು, ರೆಡಿ ಆದಮೇಲೆ ತೋರಿಸಿ ಅರ್ಜುನ್ ನನಗೆ ಅಂತ. ಅಷ್ಟೇ, ಅಲ್ಲಿಗಿದೆ. ಓಕೆ, ಒಬ್ಬರು ಟೆಕ್ನಿಷಿಯನ್, ಡೈರೆಕ್ಟರ್, ನೀವು ಒಬ್ಬ ಟೆಕ್ನಿಷಿಯನ್. ನಾನು ತುಂಬ ಇಂಟರ್ವ್ಯೂಸ್ ಮಾಡೋಕ್ಕೆ ಬಂದಾಗ ನೋಡಿದ್ದೀನಿ, ವೆರಿ ಪರ್ಟಿಕ್ಯುಲರ್ ಕ್ಯಾಮ್ರಾ ಆ್ಯಂಗಲಲ್ಲಿ ನೀವು. ಹಾಗಾಗಿ ನೀವು ಮಾರ್ಕ್ ಮಾಡುವಂಥ ಕ್ಯಾಮ್ರಾಮನ್ಗಳು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಚಂದ್ರುಗೆ ಕೊಡ್ತೀನಿ ನಾನು. ಬಿಕಾಸ್ ಐ ಥಿಂಕ್ ನನ್ನೊಟ್ಟಿಗೆ 6 ಸಿನಿಮಾ ಮಾಡಿರೋಂಥ ಮೊದಲನೇ DOP, 6 ಫಿಲ್ಮ್ಸ್. ಆ್ಯಂಡ್ ಸಮಥಿಂಗ್ ನಾವಿಬ್ಬರು ಒಳ್ಳೆ ಜೆಲ್ ಆಗ್ತೀವಿ. ಆ್ಯಂಡ್ ನನಗೆ ಅವರಿದ್ದಾರೆ ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಐ ಹ್ಯಾವ್ ವರ್ಕ್ ವಿತ್ ಫ್ಯೂ ಮೋರ್ ಪೀಪಲ್, ಮೋಸ್ಟ್ ಆಫ್ ದೆಮ್. ಬಟ್ ಚಂದ್ರು ಸ್ಪೆಷಲಿ ನನಗೇನಂದರೆ ನನಗೆ ಟೆನ್ಷನೇ ಇಲ್ಲ. ಚಂದ್ರಿಗೊಂದು ಪ್ಯಾಲೆಟ್ ಏನಾರು ಹಾಡಿದೆ, ಹೀ ಈಸ್ ವೆರಿ, ಅಂದರೆ ಅವರು ಕಲಿಯೋ ಆಸಕ್ತಿ ತುಂಬ ಇದೆ ಚಂದ್ರಿಗೆ. ತಿಳ್ಕೊತಾರೆ, ಕಲಿತಾರೆ ಟೆಕ್ನಿಕಲಿ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ನೋ, ದಿಸ್ ಈಸ್ ವೆರಿ ಪ್ಯೂರ್. ಮಾಡ್ತಾರೆ ಅವರು ತುಂಬ. ಒಂದು ಸತಿ ಹೇಳಿದ್ರೆ ಸಾಕು, ಚಂದ್ರು ನನಗೆ ಇಷ್ಟೊಳಗೆ ಆಗಬೇಕು. ದೇ ಡೂ ಆಲ್ ದಟ್. ಆ್ಯಂಡ್ ಅಫ್ಕೋರ್ಸ್ ನೀವು ನಂದಿಯಿಂದ ನೋಡಿ. ನಂದಿಯಲ್ಲೇ ಫಸ್ಟ್ ಟೈಮ್ ಐ ಥಿಂಕ್ ತುಂಬ ಚೆನ್ನಾಗಿ ಕಾಣಿಸಿರೋದು ನಾನು ನಂದಿಯಲ್ಲೇ. ಆ ಸ್ಕಿನ್ ಟೋನಿಂದ ಹಿಡಿದು ನಾನೇ ನೋಡಿ, ಹಿಂದಿನ ಸಿನಿಮಾದಲ್ಲಿ ಯಾಕೆ ಹಿಂಗೆ ಕಾಣ್ತಾ ಇಲ್ಲ, ಇದರಲ್ಲಿ ಯಾಕೆ ಹಿಂಗೆ ಕಾಣ್ತಾ ಇದ್ದೀವಿ, ದಟ್ ಇಸ್ ದ ವೇ ಈಸ್.
ಆ್ಯಂಡ್ ಇವತ್ತುವರೆಗೂ ಅದು ಮಾಣಿಕ್ಯವರೆಗೂ ನನ್ನ ಲಾಸ್ಟ್ ಡೈರೆಕ್ಷನ್ ಅವರೇ ಮಾಡಿದ್ದು. ಸೊ ಐ ಥಿಂಕ್ ದಟ್ ವೇ ಐ ರೇಟ್ ಹಿಮ್ ಕ್ಲೋಸ್ ಟು ಮೀ. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.